ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಕೋತ್ ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇದ್ದೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ, ಓಕೆನಾ? ಗೈಸ್, ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ವೆಲ್ಕಮ್. ಹೈ ಪ್ರಿಸ್ಟೆಸ್ 392. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಆ ಬಟನ್ ಅದಕ್ಕೊಂದು ಕ್ಷಣ ಸಾಕಲ್ವಾ? ಅಂಡ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್, ಓಕೆನಾ? ಗೈಸ್, ಇದು ಎನರ್ಜೀಸ್ ಅಷ್ಟೇ, ಮೇಲ್ಸ್ಗೆ ಫಿಮೇಲ್ಗೆ ಮೇಲ್. ಸೊ ಕನ್ಫ್ಯೂಷನ್ ಬೇಡ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಈ ರೀಡಿಂಗ್ ಯಾವಾಗ ಸಿಗುತ್ತೋ ಆಗ ರೆಸೊನೇಟ್ ಆಗುತ್ತೆ. ಅಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೆ ಅಷ್ಟನ್ನು ಮಾತ್ರ ತಗೊಳ್ಳಿ, ಓಕೆನಾ? ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಗೈಸ್, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಮತ್ತೆ 2 ಪೈಲ್ ಬರುತ್ತೆ, ಪೈಲ್ 1 ಆರ್ ಪೈಲ್ 2. ನಿಮ್ಗೆ ಯಾವ ಪೈಲು ಜಾಸ್ತಿ ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡಿ. ಇನ್ ಕೇಸ್ ನಿಮ್ಗೆ 2 ಪೈಲ್ಸು ರೆಸೊನೇಟ್ ಆದ್ರೆ 2ನೂ ನೋಡ್ಬೋದು ಗೈಸ್, ತಪ್ಪಿಲ್ಲ, ಓಕೆನಾ? ಅಂಡ್ ನಾನು ಪರ್ಸನಲ್ ರೀಡಿಂಗ್ ಮಾಡ್ತಿದ್ದೀನಿ. ಯಾರಿಗಾದ್ರೂ ಪರ್ಸನಲ್ ಕ್ವಶನ್ಸ್ ಇದ್ರೆ ಯು ಕ್ಯಾನ್ ವಾಟ್ಸಪ್ ಮೀ, ಓಕೆನಾ? ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಯು ಕ್ಯಾನ್ ವಾಟ್ಸಪ್, ಓಕೆನಾ ಗೈಸ್? ಪೈಲ್ 1, ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಓಕೆ ಗೈಸ್, ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. 5 of Wands, okay. 9 of Wands, 8 of Wands, Temperance. ಓಕೆ ಗೈಸ್, ನನಗೆ ಪೈಲ್ 1 ಅಲ್ಲಿ ಏನ್ ಅನ್ಸ್ತಿದೆ ಅಂದ್ರೆ, ಯಾರ್ಯಾರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ನಿಮ್ ಕಡೆ ಬರುತ್ತೆ ಅಥವಾ ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಬಂದೇ ಬರುತ್ತೆ. ಆ ತರ ಎನರ್ಜಿ ಕಾಣಿಸ್ತಿದೆ ಪೈಲ್ 1ಗೆ. ಅಂಡ್ ಸ್ವಲ್ಪ ಕ್ಲಾಶಸ್ ಆಗ್ಬೋದು ಆ ಕಮ್ಯುನಿಕೇಶನ್ ಆದ್ಮೇಲೆ, ಆ ತರ ಎನರ್ಜಿ ಕಾಣಿಸ್ತಿದೆ, ಓಕೆನಾ? ನಿಮ್ಮ ವ್ಯಕ್ತಿಯ ಮನಸ್ಸಲ್ಲಿ ತುಂಬಾ ಇನ್ನರ್ ಕಾನ್ಫ್ಲಿಕ್ಟ್ಸ್ ನಡೀತಿದೆ, ಡಿಸ್ಅಗ್ರಿಮೆಂಟ್ಸ್ ಇದೆ. ಅವ್ರಿಗೆ ಒಪ್ಪೋ ತರ ಅವ್ರ ಸಿಚುವೇಶನ್ ನಡೀತಾ ಇಲ್ಲ ಅಥವಾ ಈ ಕನೆಕ್ಷನ್ ನಡೀತಾ ಇಲ್ಲ. ಅವ್ರಿಗವ್ರು ಸ್ಟ್ಯಾಂಡ್ ತಗೊಳಕ್ ಆಗ್ತಿಲ್ಲ. ಮತ್ತೆ ಕಾನ್ಫ್ಲಿಕ್ಟ್ಸ್, ಜಗಳಗಳನ್ನ ಅವಾಯ್ಡ್ ಮಾಡಕ್ ಆಗ್ತಿಲ್ಲ. ಅವ್ರು ಹೇಳ್ತಾರೆ ನಿಮ್ಮನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡ ಅಂತ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ನಿನ್ನನ್ ಯಾಕೆ ನೀನು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡ್ಕೋತೀಯ, ನೀನ್ ಯಾವತ್ತಿದ್ರು ಸ್ಪೆಷಲ್ ಅಂತ ನಿಮ್ಗೆ ಹೇಳ್ತಿದಾರೆ ಅವರು. ಈ ಕಾಂಪಿಟೇಷನ್ ಎನರ್ಜಿ ಬೇಕಾಗಿಲ್ಲ ಅಂತ ಅವ್ರ ಪ್ರಕಾರ ಅದ ಅನ್ಸುತ್ತೆ. ಯಾಕಂದ್ರೆ ಯು ಆರ್ ಇನ್ಕಂಪೇರಬಲ್, ನೀವ್ ಯಾರಿಗೂ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದಾರೆ. ತುಂಬಾ ರೆಸ್ಟ್ಲೆಸ್ ಫೀಲ್ ಮಾಡ್ತಿದ್ದಾರೆ, ಆರ್ಗ್ಯುಮೆಂಟಿವ್ ಫೀಲ್ ಮಾಡ್ತಿದ್ದಾರೆ. ಅವ್ರ ಕೋಪ, ಆರ್ಗ್ಯುಮೆಂಟ್ಸ್ ಮಾಡೋಣ, ಇವ್ರಿಗೆ ಎಲ್ಲಾರ್ಗು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋತಾರೆ ಅಂತ ಅವ್ರಿಗೆ ಬೇಜಾರಿದೆ. ಅವ್ರ ಮನ್ಸಲ್ಲೂ ತುಂಬಾ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ನಡೀತಿದೆ, ಇರಿಟೇಟ್ ಆಗ್ತಿದ್ದಾರೆ ಕರೆಂಟ್ಲಿ. ಅವ್ರಿಗೆ ಸ್ಟೇಬಲ್ ಅನ್ಸ್ತಿಲ್ಲ, ಈ ಕನೆಕ್ಷನ್ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇದೆ. ಮತ್ತೆ ನಿಮ್ಗೆ ತುಂಬಾ ಬೇರೆಯವರು ಟೈಮ್ ಕೊಡ್ತಾ ಇದ್ದಾರೆ, ಕೇರ್ ಮಾಡ್ತಿದ್ದಾರೆ. ಆ ತರ ಅವ್ರಿಗೆ ಆ ಕಾಂಪಿಟೇಷನ್ ಫೀಲ್ ಆಗ್ತಿದೆ. ಅವರಿಂದೆಲ್ಲ ನಿಮ್ನ ಕಸಿದ್ಕೊಂಡ್ ಬರ್ಬೇಕು, ಆ ತರ ಅವ್ರಿಗೆ ಫೀಲ್ ಆಗ್ತಿದೆ. ಅಂದ್ರೆ ಅಷ್ಟ್ ಜನ ನಿಮ್ನ ಕೇರ್ ಮಾಡ್ತಿದ್ದಾರೆ. ನಿಮ್ಮ ಪರ್ಸನ್ಗೆ ಕಾಂಪಿಟೇಷನ್ ಎನರ್ಜಿ ಫೀಲ್ ಆಗ್ತಿದೆ, ಓಕೆನಾ? ತುಂಬಾ ಇಂಬ್ಯಾಲೆನ್ಸ್ ಫೀಲ್ ಆಗ್ತಿದೆ. ಫ್ರೆಶ್ ಸ್ಟಾರ್ಟ್ ಬೇಕು ಅನ್ಕೋತಾ ಇದಾರೆ. ಮತ್ತೆ ಈ ಓಲ್ಡ್ ಟ್ರೀಟ್ಮೆಂಟ್ಸ್ ಸುಮ್ನೆ ಆಗ್ಬಿಡೋದು, ಮೆಸೇಜ್ ಸ್ಟಾಪ್ ಮಾಡ್ಬಿಡೋದು, ಕಾಲ್ ಸ್ಟಾಪ್ ಮಾಡ್ಬಿಡೋದು, ಅದೆಲ್ಲ ನಿಲ್ಸಿ ಹೊಸದಾಗಿ ಶುರು ಮಾಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ಬಟ್ ತುಂಬಾ ಆರ್ಗ್ಯುಮೆಂಟಿವ್ ಎನರ್ಜಿಲಿ ಇದಾರೆ. ನೀವೇನಾದ್ರೂ ಇನ್ ಕೇಸ್ ಕಾಲ್ ಮಾಡಿದ್ರೆ ಅದು
ಆರ್ಗ್ಯುಮೆಂಟ್ಗೆ ಟರ್ನ್ ಆಗುತ್ತೆ ಗೈಸ್. ಓಕೆನಾ, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ಹೋಲ್ಡ್ ಇಲ್ಲ, ಆದ್ರೂ ಈ ಕನೆಕ್ಷನ್ ಅಲ್ಲಿ ಗಿವ್ ಅಪ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಅವರು ಈ ಕನೆಕ್ಷನ್ ನ ಕಂಪ್ಲೀಟ್ ಮಾಡ್ಬೇಕತ್ವಾ ಅದಕ್ಕೊಂದು ಹೆಸರು ಕೊಡ್ಬೇಕು ಅನ್ನೋದು ತುಂಬಾ ಅನಿಸ್ತಿದೆ. ಇನ್ನೇನ್ ಅವ್ರು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಹತ್ರ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತು. ಅವ್ರ ಬೌಂಡ್ರೀಸ್ ಹಾಕೊಂಡು ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಬೌಂಡ್ರೀಸ್ ಅಂದ್ರೆ ಬೇರೆಯವರಿಂದ ಅವ್ರ ಬೌಂಡ್ರೀಸ್ ಹಾಕೊಂಡು ನಿಮ್ಮ ರೆಸ್ಪಾನ್ಸ್ ಅಥವಾ ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿರ್ಬೋದು. ತುಂಬಾ ಬೇಜಾರಲ್ಲಿದ್ದಾರೆ, ಫೆಡ್ ಅಪ್ ಆಗೋಗಿದ್ದಾರೆ. ಈ ತರ ಆಗ್ತಾನೆ ಇದೆ ಸೈಕಲ್ಸ್ ನಿಮ್ ಕನೆಕ್ಷನ್ ಅಲ್ಲಿ, ಆನ್ ಅಂಡ್ ಆಫ್, ಆರ್ಗ್ಯುಮೆಂಟಿವ್, ಕಾನ್ಫ್ಲಿಕ್ಟ್ಸ್. ಸ್ವಲ್ಪ ದಿನ ಚೆನ್ನಾಗಿರ್ತೀರಾ, ಸ್ವಲ್ಪ ದಿನ ಚೆನ್ನಾಗಿರಲ್ಲ. ಅದವ್ರಿಗೆ ಬೇಜಾರಾಗ್ಬಿಟ್ಟಿದೆ, ಫೆಡ್ ಅಪ್ ಆಗ್ಬಿಟ್ಟಿದ್ದಾರೆ, ಸಾಕಪ್ಪ ಸಾಕು ಅಂತ ಗಿವ್ ಅಪ್ ಮಾಡೋದ್ರಲ್ಲಿ ಇದ್ರು. ಓಕೆನಾ, ತುಂಬಾ ಒಂಟಿಯಾಗಿದ್ದಾರೆ, ಬಟ್ ಗಿವ್ ಅಪ್ ಮಾಡಲ್ಲ. ಅವ್ರ ಥಾಟ್ಸ್ ಅಲ್ಲಿ ತುಂಬಾ ಬ್ಯಾಟಲ್ಸ್ ನಡೀತಿದೆ ಈ ರಿಲೇಶನ್ಶಿಪ್ ಬಗ್ಗೆ. ಏನಕ್ಕೆ ಹಿಂಗ್ ಆಗ್ತಿದೆ, ಬಿಟ್ಬಿಡೋಣ ಸಾಕು, ಈಗ ಇದೇ ಬೇಡ, ಈ ಕನೆಕ್ಷನ್ ಬೇಡ ಅನ್ನೋ ತರ, ಬಿಟ್ಟೇ ಬಿಡೋಣ ಅನ್ನೋ ತರ ಯೋಚನೆ ಮಾಡ್ತಿದ್ದಾರೆ. ಬಟ್ ನಿಮ್ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಟೈಮ್ ಕೊಡ್ತಾರೆ. ಓಕೆನಾ, ಯಾಕಂದ್ರೆ ನಿಮ್ ಕಡೆ ತುಂಬಾ ಫೈರ್ ಎನರ್ಜಿ ಕಾಣಿಸ್ತಿದೆ. ಅವ್ರು ಏನೇನ್ ಪ್ರೀತಿ ಕೊಟ್ರು ಅದನ್ನ ರಿಟರ್ನ್ ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ರಿಟರ್ನ್ ನ ಬಯಸ್ತಿದ್ದಾರೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಗೈಸ್, ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಓಕೆನಾ, ಆಕ್ಷನ್ ತಗೋಬೇಕು, ಏನಾದ್ರೂ ಆಕ್ಷನ್ ತಗೋಬೇಕು ಬೇಗ. ಅವ್ರಿಗೆ ಫಾಸ್ಟ್ ರಿಯಾಕ್ಷನ್ ಬೇಕು ನಿಮ್ ಕಡೆಯಿಂದ ಅಂತ ಅವ್ರಿಗೆ ಅನ್ನಿಸ್ತಿದೆ. ಅವ್ರ ಆರ್ಗ್ಯುಮೆಂಟ್ಸ್ಗೆ ಹೋಗುತ್ತೆ. ಆಕ್ಷನ್ ತಗೋಬೇಕು ಅಂತ ಅವ್ರ ಮನ್ಸಲ್ಲಿದೆ, ಆಕ್ಷನ್ ತಗೊಂಡ್ರು ಅದು ಆರ್ಗ್ಯುಮೆಂಟ್ಸ್ಗೆ ಹೋಗುತ್ತೆ. ಓಕೆನಾ, ಅವ್ರ ಕಾನ್ಸಂಟ್ರೇಷನ್ ಇಲ್ಲ ಈ ಕಡೆ. ಒಂಥರ ಇಂಬ್ಯಾಲೆನ್ಸ್, ಅವ್ರ ಮನ್ಸಲ್ಲಿ ಏನೇನೋ ಗೊಂದಲಗಳು ನಡೀತಿದೆ. ಓಕೆನಾ, ಫಾಸ್ಟ್ ಆಗಿ ಆಕ್ಷನ್ ತಗೋಬಿಡ್ಬೇಕು. ಆ ಈ ಕನೆಕ್ಷನ್ ಅಲ್ಲಿ ಅವ್ರು ಏನ್ ಅನ್ಕೊಂಡಿದ್ರು ಅದನ್ನ ಕಂಪ್ಲೀಟ್ ಮಾಡ್ಬೇಕು. ತುಂಬಾ ಎಕ್ಸೈಟೆಡ್, ನಿಮ್ ಜೊತೆ ಮಾತಾಡ್ಬೇಕು, ಬೇಗ ಬೇಗ ಈ ರಿಲೇಶನ್ಶಿಪ್ ಅಲ್ಲಿ ಚೇಂಜ್ ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಆ ಬಟ್ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಸಕ್ಸಸ್ ಸಿಗುತ್ತೆ, ಬಟ್ ಲೇಟ್ ಆಗುತ್ತೆ. ಓಕೆನಾ, ಸ್ಟ್ರಗಲ್ ಆದ್ಮೇಲೆ ಸಕ್ಸಸ್ ಸಿಗುತ್ತೆ. ಈ ಜಗಳ, ಈ ಕಾನ್ಫ್ಲಿಕ್ಟ್ಸ್ ಎಲ್ಲ ಆದ್ಮೇಲೆ ಇಬ್ರು ಸರಿ ಹೋಗ್ತೀರಾ, ಆತರ ಎನರ್ಜಿ ಇದೆ. ಬಟ್ ಫಸ್ಟ್ ಅಂತೂ ಆರ್ಗ್ಯುಮೆಂಟ್ಸ್, ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಮತ್ತೆ ಆರ್ಗ್ಯುಮೆಂಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಗೈಸ್. ನಿಮ್ ವ್ಯಕ್ತಿ ನಿಮ್ಗೂ ಅವ್ರಿಗೂ ಕ್ಲಾಶಸ್ ಆಗ್ಬೋದು, ಇಂಬ್ಯಾಲೆನ್ಸ್ ಆಗ್ಬೋದು. ಸೊ ಆದಷ್ಟು ನೀವು ಕಮ್ಯುನಿಕೇಶನ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಈ ಸಮಯದಲ್ಲಿ. ಅವ್ರು ತುಂಬಾ ಡಿಟ್ಯಾಚ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ಹರ್ಟ್ ಆಗೋವಾಗ ಮಾತಾಡ್ಬಿಡ್ತಾರೆ ನಿಮ್ಗೆ. ಓಕೆನಾ, ನೀವ್ ಅನ್ಕೊಂಡೇ ಇರಲ್ಲ, ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹಂಗ್ ಮಾತಾಡ್ಬಿಡ್ತಾರೆ. ಈ ಕನೆಕ್ಷನ್ ಅಲ್ಲಿ ಅವ್ರಿಗೂ ಬ್ಯಾಲೆನ್ಸ್ ಬೇಕು. ಓಕೆನಾ, ಮತ್ತೆ ಅವ್ರ ರೆಸ್ಪೆಕ್ಟ್ ಕೊಡ್ತಾರೆ ನಿಮ್ಗೆ, ಆ ಪೇಶನ್ಸ್ ಬೇಕು. ಬಟ್ ಅವ್ರಿಗೆ ಆಗ್ತಾ ಇಲ್ಲ ಆ ಪೇಶನ್ಸ್ ತರಕ್ಕೆ, ಆ ಬ್ಯಾಲೆನ್ಸ್ ತರಕ್ಕೆ, ಆ ಹಾರ್ಮೋನಿ ತರಕ್ಕೆ. ಓಕೆನಾ, ಅವ್ರಿಗೆ ಪ್ರೀತಿಲಿ ತಾಳ್ಮೆ ಬೇಕು ಅಂತ ಅನ್ಸಿದೆ, ಬಟ್ ಅದು ತಗೊಳಕ್ ಅವ್ರಿಗೆ ಆಗ್ತಿಲ್ಲ. ಯಾಕಂದ್ರೆ ಅವ್ರ ಕೋಪ, ಫ್ರಸ್ಟ್ರೇಷನ್ ಮತ್ತೆ ಕಾಂಪಿಟೇಷನ್ ಎನರ್ಜಿ. ಅವ್ರಿಗೆ ಕನೆಕ್ಷನ್ ಸಕ್ಸಸ್ಫುಲ್ ಆಗ್ಬೇಕಷ್ಟೆ. ಅವ್ರಿಗೆ ಗೊತ್ತು ಅವ್ರ ಪೇಶನ್ಸ್ ಆಗಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ಈ ಪೇಶನ್ಸ್ ಆಗಿ ಇರ್ಬೇಕು ಅಂತಾನೆ ಅನ್ಕೊಂಡ್ ಕಾಲ್ ಮಾಡ್ತಾರೆ, ಬಟ್ ಅದು ಬೇರೆ ಕಡೆ ತಿರುಗುತ್ತೆ. ಓಕೆನಾ, ಬಟ್ ತುಂಬಾ ದೊಡ್ಡ ಆರ್ಗ್ಯುಮೆಂಟ್ ಆಗಲ್ಲ, ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ ಆಗುತ್ತೆ, ಬಟ್ ಸರಿ ಹೋಗ್ತೀರಾ. ಅವರು ಫೇರ್ ಆಕ್ಷನ್ ಈ ಕನೆಕ್ಷನ್ ಅಲ್ಲಿ ತಗೊಂಡಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಓಕೆನಾ, ಅವರೇ ಕರೆಕ್ಟ್ ಡಿಸಿಷನ್ ತಗೊಂಡಿಲ್ಲ, ಮತ್ತೆ ಹಾನೆಸ್ಟ್ ಆಗಿರ್ಲಿಲ್ಲ ಈ ಕನೆಕ್ಷನ್ ಅಲ್ಲಿ. ಓಕೆ, ಮತ್ತೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಿತ್ತು. ಅವ್ರು ಫುಲ್ ಎಮೋಷನಲ್ ಆಗಿ ಯೋಚನೆ ಮಾಡಿದ್ದಾರೆ. ಸೊ ಅವ್ರ ಎಮೋಷನ್ಸ್ ನ ಆಚೆ ಇಟ್ಟು ಪ್ರಾಕ್ಟಿಕಲ್ ಆಗು ಈಗ ಯೋಚನೆ ಮಾಡ್ತಿದ್ದಾರೆ. ನಿಮ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಈ ಪ್ರೀತಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ. ಮತ್ತೆ ಅವ್ರಿಗೆ ಕ್ಲಿಯರ್ ಕಮ್ಯುನಿಕೇಶನ್ ಬೇಕು. ಕರೆಂಟ್ಲಿ ನನ್ಗೆ ಅವ್ರು ನಿಮ್ ಜೊತೆ ಕರೆಂಟ್ಲಿ ಮಾತಾಡ್ಬೇಕು ಅಷ್ಟೇ, ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಕ್ಲಿಯರ್ ಕಮ್ಯುನಿಕೇಶನ್ ಬೇಕು, ಕ್ಲಾರಿಟಿ ಬೇಕು, ಮತ್ತೆ ಈ ಕನೆಕ್ಷನ್ ಸ್ಟೇಬಲ್ ಆಗ್ಬೇಕು, ಆ ತರ ಅವ್ರ ಮನ್ಸಲ್ಲಿದೆ. ಸೊ ಅದು ಆರ್ಗ್ಯುಮೆಂಟ್ ಟರ್ನ್ ಆದ್ರೂ ಕೊನೆಗೆ ಅದು ಸರಿ ಹೋಗೋ ತರ ಕಾಣಿಸ್ತಿದೆ ಗೈಸ್. ಓಕೆನಾ, ಯಾಕಂದ್ರೆ ಅವರು ಈ ಕನೆಕ್ಷನ್ ಅಲ್ಲಿ ತುಂಬಾ ಬೇಗ ಏನಾದ್ರೂ ಆಗ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಇದೆ ಗೈಸ್. ಓಕೆ, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಕ್ಲಾರಿಟಿ ಕೊಡಿ. ಪೈಲ್ 1 ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಥಿಂಕ್ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ.
ಜಗಲ್ ಮಾಡ್ತಿದ್ದಾರೆ ಗೈಸ್ ಯಾವ್ದೋ ಇನ್ನೊಂದು ಸಿಚುವೇಶನ್ ಅಲ್ಲಿ. ಆ ಸಿಚುವೇಶನ್ ನೀವ ಅಂತ ಜಗಲ್ ಮಾಡ್ತಿದ್ದಾರೆ. ಓಕೆನಾ. 2 ಆಫ್ ಪೆಂಟಕಲ್ಸ್ ಬಂದಿದೆ. ನಿಮ್ ಬಗ್ಗೆನೆ ತುಂಬಾ ಕಾಂಪ್ಲಿಕೇಟೆಡ್ ಥಾಟ್ಸ್ ಇದೆ ಅವ್ರ ಮನ್ಸಲ್ಲಿ. ನಾನು ಆಗ್ಲೇ ಹೇಳ್ದೆ ಅವ್ರ ತಲೆಯಲ್ಲಿ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ನಡೀತಿದೆ ಅಂತ. ಗೈಸ್ ನೋಡಿ, ರಿಪೀಟೆಡ್ ಎನರ್ಜಿ ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ನಡೀತಿದೆ. ತುಂಬಾ ಗಂಟಾಗಿದೆ ನೋಡಿ ಥಾಟ್ಸ್. ಕ್ಲಾರಿಟಿ ಸಿಗ್ತಾ? ಸೊ ಏನ್ ಮಾಡೋದು? ಕಾನ್ಫ್ಲಿಕ್ಟಿಂಗ್ ಥಾಟ್ಸ್ ತುಂಬಾ ನಡೀತಿದೆ. ಅಂಡ್ ನಿಮ್ಗೆಲ್ಲ ಪ್ರೊವೈಡ್ ಮಾಡ್ಬೇಕು ಅವ್ರು, ನಿಮ್ಗೆ ಪ್ರೊವೈಡರ್ ಆಗ್ಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ. ನೀವು ನಿಮ್ಮಲ್ಲೇ ನೀವು ಖುಷಿಯಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಾರೆ. ಯು ಆರ್ ಸ್ಯಾಟಿಸ್ಫೈಡ್ ಇನ್ ಯುವರ್ ಲೈಫ್ ಅಂತ. ಬಟ್ ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಕೀ ಓಪನ್ ಮಾಡಕ್ಕೆ ಇಲ್ಲೇ ಕೀ ಇದೆ, ಬಾಗ್ಲು ಇದೆ, ಓಪನ್ ಮಾಡ್ತಾ ಇಲ್ಲ. ಅವರು ಬೇಜಾರಾಗಿ ಕೂತಿದ್ದಾರೆ. ಓಕೆನಾ. ಬೇಜಾರಾಗಿ ಕೂತಿದ್ದಾರೆ. ಈ ಕನೆಕ್ಷನ್ ಇಂದಾನೆ ಅವ್ರಿಗೆ ಏನೋ ಹರ್ಟ್ ಆಗಿದೆ ಗೈಸ್. ಓಕೆನಾ. ಅಥವಾ ಅವರು ಈ ಕನೆಕ್ಷನ್ಗೆ ಹೆಂಗಿರ್ಬೇಕಿತ್ತು ಹಂಗ ಆಗ್ತಿಲ್ವಲ್ಲ, ಅದಕ್ಕೆ ಅವ್ರಿಗೆ ಬೇಜಾರಾಗಿದೆ. 7 ಆಫ್ ವಾಂಡ್ಸ್. ಖಂಡಿತ ಮೆಸೇಜ್ ಕಾಲ್ ಏನಾದ್ರೂ ಬರುತ್ತೆ ಗೈಸ್. ಸುಮಾರು ಜನಕ್ಕೆ ಬಂದೇ ಬರುತ್ತೆ. ಅವ್ರಿಗೆ ಆಗ್ತಾ ಇಲ್ಲ. ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಅವ್ರ ಹಾರ್ಟ್ ಚಕ್ರ ಓಪನ್ ಆಗೋದ್ ನಿಮ್ಮಿಂದ, ಓಪನ್ ಆಗಿರೋದ್ ನಿಮ್ಮಿಂದ ಮಾತ್ರ ಗೈಸ್. ಓಕೆ. ಸೊ ಅವರು ಪ್ರೇ ಮಾಡ್ತಾ ಇದ್ದಾರೆ ಎಲ್ಲ ಸರಿ ಹೋಗಿ ಕಮ್ಯುನಿಕೇಶನ್ ಅಲ್ಲಿ ಒಳ್ಳೆ ಪಾಸಿಟಿವ್ ಬಂದು ಈ ಕನೆಕ್ಷನ್ ಮುಂದುವರಿಲಿ ಅಂತ ತುಂಬಾ ಪ್ರೇ ಮಾಡ್ತಾ ಇದ್ದಾರೆ. ಓಕೆ. ಅವ್ರು ನಿಮ್ನ ತುಂಬಾ ಹ್ಯಾಪಿ ಆಗಿ ನೋಡ್ತಿದ್ದಾರೆ. ನೀವು ಹ್ಯಾಪಿ, ನಿಮ್ಗೆ ತುಂಬಾ ಚಾಯ್ಸಸ್ ಇದೆ ನಿಮ್ ಲೈಫ್ ಅಲ್ಲಿ. ನೀವು ಹ್ಯಾಪಿ ಆಗಿದ್ದೀರಾ. ಎಲ್ಲಿ ಇವ್ರನ್ನ ಬಿಟ್ಬಿಡ್ತಿರೋ, ಇವ್ರು ಎಲ್ಲಿ ನಿಮ್ನ ಕಳ್ಕೊಬಿಡ್ತಾರೋ ಅಂತ ಭಯ ಶುರು ಆಗಿದೆ. ಅವ್ರು 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್. ಥರ್ಡ್ ಪಾರ್ಟಿ ಇರ್ಬೋದು, ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಜಾಬ್, ಕೆರಿಯರ್, ಫ್ಯಾಮಿಲಿ ಆ ತರ ಇರ್ಬೋದು. ಒಟ್ನಲ್ಲಿ ಕಾಂಪ್ಲಿಕೇಟೆಡ್ ಥಾಟ್ಸ್ ಅವ್ರ ಮನ್ಸಲ್ಲಿ ತುಂಬಾ ನಡೀತಿದೆ ಗೈಸ್. ಓಕೆನಾ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಪ್ಲೀಸ್ ಗೈಡ್ ಮೀ. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಅವ್ರಿಗೆ ಗೊತ್ತಾಗಿದೆ ಅವ್ರು ನಿಮ್ನ ಹೇಗ್ ಟ್ರೀಟ್ ಮಾಡಿದ್ರು ಅದು ತಪ್ಪು ಅಂತ ಅವ್ರಿಗೆ ಅನ್ಸಿದೆ. ನಿಮ್ ಹಾರ್ಟ್ಗೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಡೂ ವಾಟ್ ಇಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್. ದೇ ಹ್ಯಾವ್ ಹರ್ಟ್ ಮೀ. ನಿಮ್ ಕಡೆಯಿಂದ ಅವ್ರಿಗೆ ಹರ್ಟ್ ಆಗಿದೆ ಒಂದು, ಅಥವಾ ಬೇರೆಯವ್ರ ಕಡೆಯಿಂದ ನಾನು ಏನ್ ಹೇಳಿದೆ ಥರ್ಡ್ ಪಾರ್ಟಿ ಅಥವಾ ಬೇರೆ ಸಿಚುವೇಶನ್ ಅವರಿಂದ ಹರ್ಟ್ ಆಗಿರ್ಬೋದು. ಓಕೆನಾ. ಡೋಂಟ್ ಟ್ರೀಟ್ ಮಿಟ್ ದ ವೇ ಯು ಡು, ಐ ಡೋಂಟ್ ಡಿಸರ್ವ್ ಇಟ್. ಅವರು ಅರ್ಹರಲ್ಲ ನಿಮ್ಮಂತ ಪ್ಯೂರ್ ಪ್ರೀತಿಗೆ ಅಂತ ಅವ್ರಿಗೆ ಅನ್ಸಿದೆ. ಏನೋ ಅವ್ರಿಗೆ ಅನ್ಸಿದೆ ಗೈಸ್, ಅವ್ರು ತಪ್ಪಾಗಿ ನಡ್ಕೊಂಡಿದ್ದಾರೆ ನಿಮ್ ಕನೆಕ್ಷನ್ ಅಲ್ಲಿ ಅಂತ. ಓಕೆನಾ. ದ ಪ್ಯಾಷನ್ ಐ ಫೀಲ್ ಇಸ್ ಓವರ್ವೆಲ್ಮಿಂಗ್. ಐ ಡೋಂಟ್ ನೋ ಹೌ ಟು ಹ್ಯಾಂಡಲ್ ದಿಸ್. ನಿಮ್ ಕಡೆ ಎಷ್ಟು ಪ್ಯಾಷನೆಟ್ ಎನರ್ಜಿ ಇದೆ ಅಂದ್ರೆ ಅದನ್ನ ಅವ್ರ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ. ಓಕೆನಾ. ಅದಕ್ಕೆ ಹೇಳಿದ್ ನಾನು ಕಮ್ಯುನಿಕೇಶನ್ ಆದಷ್ಟು ಬೇಗ ಬರುತ್ತೆ ಅಂತ. ಅದನ್ನ ಹ್ಯಾಂಡಲ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ. ನಾನು ಆಗ್ಲೇ ಹೇಳಿದ್ನಲ್ಲ ಗೈಸ್, ಫೈರ್ ಎನರ್ಜಿ ಇದೆ ಅಂತ. ಏನ್ರಲ್ಲ ಸ್ವಲ್ಪ ಸ್ಟಕ್ ಆದಂಗಿದ್ದಾರೆ ಇನ್ನೊಂದ್ ಸಿಚುವೇಶನ್ ಅಲ್ಲಿ. ಅದ್ರಿಂದ ಆಚೆ ಬಂದು ನಿಮ್ ಕಮ್ಯುನಿಕೇಶನ್ ಮಾಡ್ಬೇಕು. ಅವ್ರಿಗೆ ತುಂಬಾ ಒಂಥರ ಅವ್ರ ಮೇಲೆ ಅವ್ರಿಗೆ ಕೋಪ, ನಿಮ್ ಮೇಲಿಗಿಂತ ಅವ್ರ ಮೇಲೆ ಅವ್ರಿಗೆ ಕೋಪ. ನಾನು ಇನ್ನೂ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಈ ಸಿಚುವೇಶನ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ಗೈಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ದಿ ಮೆಜಿಷಿಯನ್, ಇನ್ಫಿನಿಟಿ. ನಿಮ್ಮ ಆರಾ ಅವ್ರಿಗೆ ಮ್ಯಾಜಿಕ್ ತರ ಅಟ್ರಾಕ್ಟ್ ಮಾಡುತ್ತೆ. ನಿಮ್ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ಇನ್ಫಿನಿಟಿ ಸಿಂಬಲ್ ಬಂದಿದೆ. ಅವರು ಅವರ ಕಪ್ನ, ಪ್ರೀತಿಯ ಕಪ್ನ ನಿಮಗ್ ಕೊಡ್ಬೇಕು ಅಂತ ಹಿ ಇಸ್ ವೈಟಿಂಗ್, ಹಿ ಆರ್ ಶಿ ಇಸ್ ವೈಟಿಂಗ್. ಓಕೆನಾ. ಮತ್ತೆ ಲೈಫ್ ಅಲ್ಲಿ ಏನಾದ್ರೂ ಮ್ಯಾಜಿಕ್ ಆಗಿ ನೀವು ಅವ್ರಿಗೆ ಬಂದ್ಬಿಡ್ಲಿ ಆ ತರ ಇರ್ಬೋದು. ಒಟ್ನಲ್ಲಿ ನೀವು ತುಂಬಾ ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಿದ್ದಾರೆ. ಇನ್ ಕೇಸ್ ಅವ್ರಿಗೆ ಏನಾದ್ರೂ ಹೊಸದಾಗಿ ಆಕ್ಷನ್ ತಗೊಂಡ್ರೆ ಇಬ್ಬರಿಗೂ ಹರ್ಟ್ ಆಗುತ್ತೆ ಗೈಸ್. ಓಕೆನಾ. ಇಬ್ಬರಿಗೂ ಹರ್ಟ್ ಆಗೋ ಚಾನ್ಸಸ್ ಇದೆ. ನೀವೇನಾದ್ರೂ ಮಾತಾಡ್ಬಿಡ್ಬೋದು, ಅವ್ರು ಏನಾದ್ರೂ ಮಾತಾಡ್ಬಿಡ್ಬೋದು. ಸೊ ಆದಷ್ಟು ನೀವು ತಾಳ್ಮೆಯಿಂದ ಇರಿ. ಅವ್ರ ಪ್ರೀತಿ, ಅವ್ರ ಫ್ರಸ್ಟ್ರೇಷನ್, ಅವ್ರ ಇನ್ನೊಂದು ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿರೋದಕ್ಕೆ ಹಂಗ್ ಮಾತಾಡ್ತಾರೆ ಅಷ್ಟೇ. ಬಟ್ ತುಂಬಾ ಪ್ರೀತಿ ಇದೆ. ಓಕೆನಾ. ಕಿಂಗ್ ಆಫ್ ಪೆಂಟಕಲ್ಸ್ ನಿಮ್ ಬಗ್ಗೆನೇ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಎಂಕ್ವೈರಿ ಮಾಡ್ತಿದ್ದಾರೆ. ತುಂಬಾ ಕ್ಯೂರಿಯಸ್ ಇದ್ದಾರೆ ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಾ, ಏನ್ ಮಾತಾಡ್ತಿದ್ದೀರಾ ಅಂತ. ನೋಡಿ ವ್ಯಕ್ತಿ ಹೆಂಗ್ ನೋಡ್ತಿದ್ದಾರೆ ಅಂದ್ರೆ ಅಬ್ಸೆಸಿವ್ ಆಗಿ ನೋಡ್ತಾ ಇದಾರೆ ಆ ಕಾಯಿನ್. ಅಂದ್ರೆ ನಿಮ್ಮನ್ನ
ದೂರದಿಂದ ಅಬ್ಸರ್ವ್ ಮಾಡೋದು, ಬೇರೆಯವ್ರ ಕಡೆಯಿಂದ ವಿಚಾರಿಸೋದು, ಆ ತರ ನಿಮ್ ಬಗ್ಗೆನೇ ಯೋಚನೆ ಅವ್ರಿಗೆ, ಬೇರೆ ಏನು ತಲೆಯಲ್ಲಿ ಇಲ್ಲ ಅವ್ರಿಗೆ. ಓಕೆನಾ? ಆ ತರ ಅಬ್ಸರ್ವ್ ಮಾಡ್ತಿದ್ದಾರೆ. ಮತ್ ನಿಮ್ ಅಕೌಂಟ್ ನ ಚೆಕ್ ಮಾಡೋದು, ಫೇಕ್ ಅಕೌಂಟ್ ಇಂದ ಬ್ಲಾಕ್ ಆಗಿದ್ರೆ ಆ ತರ ಎಲ್ಲಾ ಮಾಡ್ತಾರೆ. ಓಕೆನಾ? ಅದು ಲವರ್ಸ್ ಕಾರ್ಡ್. ಥರ್ಡ್ ಪಾರ್ಟಿ ಸುಮಾರು ಜನಕ್ಕಿದ್ದಾರೆ. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಬೇರೆ ಸಿಚುವೇಶನ್ ಇದೆ ನೋಡಿ. ದ ಲವರ್ಸ್ ಕಾರ್ಡ್ ಅಲ್ಲಿ ಇಲ್ಲಿ ನೋಡಿ, ಅವರು ಅಥವಾ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇದೆ ನಿಮ್ಮ ಪ್ರೀತಿಗೆ. ಅವ್ರು ನಿಮ್ನ ತುಂಬಾ 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 ಪ್ರೀತಿ ಮಾಡ್ತಾರೆ ಗೈಸ್. ಯಾಕಂದ್ರೆ ಲವರ್ಸ್ ಕಾರ್ಡ್ ಬಂದಿದೆ. ಹಿ ಲವ್ಸ್ ಯು, ಹಿ ಆರ್ ಶಿ ಲವ್ಸ್ ಯು ಸೋ ಮಚ್. ಆಯ್ತಾ? ನೀವ್ ಅನ್ಕೊಂಡು ಇರಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ. ಮತ್ತೆ ಬಿಟ್ಬಿಡ್ಬೇಕು, ಬಿಟ್ಟು ಹೋಗ್ಬೇಕು ಅಂತ ಈ ಕನೆಕ್ಷನ್ ಅಲ್ಲಿ ಅವ್ರಿಗೆ ಅನ್ಸಿದ್ರೆ ಖಂಡಿತ ಅವ್ರು ಬಿಟ್ಟೋಗಲ್ಲ. ಯಾಕಂದ್ರೆ ಯೂನಿವರ್ಸ್ ನಿಮ್ನ ಅಲೈನ್ ಮಾಡ್ತಿದೆ, ನಿಮ್ನ ಸೇರಿಸ್ತಾ ಇದಾರೆ. ಅಂಡ್ ಏಂಜಲ್ಸ್ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ ಪ್ರೀತಿಗೆ. ಓಕೆನಾ? ಸೀದಾ ಕಾರ್ಡ್ ಏಂಜಲ್ಸ್ ನಿಮ್ಗೆ ಖಂಡಿತ ಸಪೋರ್ಟ್ ಇದೆ. ಅಂಡ್ ಅವ್ರ ನೀವ್ ಇಲ್ದೆ ಇರಕ್ ಆಗ್ತಿಲ್ಲ. ಓಕೆನಾ? ಫೈಲ್ 1, ಹಿ ಲವ್ಸ್ ಯು ಸೋ ಮಚ್, ಹಿ ಆರ್ ಶಿ ಲವ್ಸ್ ಯು ಸೋ ಮಚ್. ಸ್ಟಾರ್, ನೀವ್ ಯಾವತ್ತಿದ್ರು ಅವ್ರಿಗೆ ಸ್ಟಾರ್ ತರ ಅವ್ರ ಲೈಫಲ್ಲಿ. ಅವ್ರ ಲೈಫಲ್ಲಿ ತುಂಬಾ ಜನ, ಬೇರೆ ಪ್ರಿಯಾರಿಟೀಸ್ ತುಂಬಾ ಜನ ಅಲ್ಲ, ಬೇರೆ ಪ್ರಿಯಾರಿಟೀಸ್ ಅಥವಾ ಬೇರೆ ಸಿಚುವೇಶನ್ಸ್ ತುಂಬಾ ಇದೆ, ಜವಾಬ್ದಾರಿಗಳಿದೆ. ಆದ್ರೆ ನೀವ್ ಅವ್ರ ಲೈಫಲ್ಲಿ ಸ್ಟಾರ್ ತರ. ಅವ್ರು ನಿಮ್ಗೆ ಅವರ ಎಲ್ಲಾ ಎನರ್ಜಿ, ಅವ್ರ ಎಲ್ಲಾ ಪ್ರೀತಿನ ಧಾರೆ ಎರಿಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸೀದಾ ಕಾರ್ಡ್, ಧಾರೆ ಎರಿಬೇಕು ಅಂತ ಅನ್ಕೋತಿದ್ದಾರೆ. ವೆರಿ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಪ್ಯಾಷನೇಟ್ ಎನರ್ಜಿ ಇದೆ, ಫೈರ್ ಎನರ್ಜಿ ಇದೆ. ಓಕೆನಾ? ಫೈಲ್ 1 ವೆರಿ ನೈಸ್ ಎನರ್ಜಿ. ಸ್ವಲ್ಪ ಆರ್ಗ್ಯುಮೆಂಟ್ ಆದ್ರೂ ವೆರಿ ಗುಡ್ ಎನರ್ಜಿ. ಅವರು ಮೆಸೇಜ್ ಅಥವಾ ಕಾಲ್ ಮಾಡ್ತಾರೆ ನೋಡಿ, ಲೆಟರ್ ಬರೀತಾ ಇದಾರೆ ಅಂದ್ರೆ ಮೆಸೇಜ್ ಮಾಡ್ತಾರೆ ನಿಮ್ಗೆ ಅನ್ನೋ ತರ. ಓಕೆನಾ? ಮತ್ತೆ 3 ಆಫ್ ಪೆಂಟಿಕಲ್ಸ್ ಇದೆ. ಇನ್ನೊಂದು ಸಿಚುವೇಶನ್ ಇದೆ ಗೈಸ್ ನಿಮ್ಮಿಬ್ರು ಮಧ್ಯ, ಅದ್ರಲ್ಲಿ ಜಗಲ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ನಿಮ್ ಕಡೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ, ಇಷ್ಟೆಲ್ಲ ಪ್ರೀತಿ ಇದ್ರು. ಬಟ್ ತಗೋತಾರೆ, ಚಿಕ್ಕ ಆಕ್ಷನ್ ಆದ್ರೂ ತಗೋತಾರೆ. ಆಕ್ಷನ್ ತಗೋತಾರೆ ಅಂದ್ರೆ ದೊಡ್ಡ ದೊಡ್ಡ ಆಕ್ಷನ್ ತಗೊಳಲ್ಲ. ಅಟ್ಲೀಸ್ಟ್ ಚಿಕ್ಕ ಆಕ್ಷನ್, ಒಂದ್ ಮೆಸೇಜ್, ಹಾಯ್, ಗುಡ್ ಮಾರ್ನಿಂಗ್, ಆ ತರ ಆದ್ರೂ ಆಗ್ತಾರೆ. ಇಷ್ಟೆಲ್ಲ ಫೀಲಿಂಗ್ಸ್ ನಡೀತಿದೆ ಅಲ್ವಾ, ಅವ್ರು ಅಷ್ಟೊಂದು ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಐ ರಿಮೆಂಬರ್ ಯು ವೆನ್ ಐ ಸಿ ದ ಮೂನ್. ಅವರು ಚಂದ್ರನ್ ನೋಡಿದಾಗ ನೀವು ನೆನಪಾಗ್ತೀರಾ ಅನ್ಸುತ್ತೆ. ನನ್ ವಿವರ್ಸ್ ತುಂಬಾ ನೋಡಕ್ ಚೆನ್ನಾಗಿರ್ಬೇಕು. ಸೊ ಅವ್ರಿಗೂ ಚಂದ್ರನ್ ನೆನಪಾಗುತ್ತೆ ನೀವು ನೋಡಿದಾಗ. ಗೈಸ್, ನಾನು ಏನ್ ಹೇಳ್ದೆ, ನಿಮ್ಮನ್ನ ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಡಿ ಅಂತ ಹೇಳ್ದೆ ತಾನೇ. ರಿಪಿಟೇಷನ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ಅದು ಅವ್ರಿಗೆ ಕೋಪ ಬಂದಿರೋದು. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋತಿರಲ್ಲ, ಅದು ಅವ್ರಿಗೊಂಚೂರು ಇಷ್ಟ ಆಗಲ್ಲ. ಓಕೆನಾ? ಕಂಪೇರ್ ಮಾಡ್ಕೋಬೇಡಿ. ಓಕೆ? ನೀವು ಯಾಕಂದ್ರೆ ನೀವು ತುಂಬಾ ಸ್ಪೆಷಲ್ ಅವ್ರ ಲೈಫಲ್ಲಿ. ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ಅವ್ರು ತುಂಬಾ ಲಕ್ಕಿ ಅನ್ಕೋತಾರೆ ನಿಮ್ನ ಮೀಟ್ ಮಾಡಿರೋದು. ಓಕೆನಾ? ಸ್ಟಾರ್ಟ್ ಫ್ರೆಶ್. ಈ ಕನೆಕ್ಷನ್ ಅಲ್ಲಿ ಏನೇನ್ ನಡೆದಿದೆಯೋ ಎಲ್ಲಾ ಬಿಟ್ಟು, ನಾನು ಆಗ್ಲೇ ಹೇಳ್ದಂಗೆ ಇದು ರಿಪಿಟೇಷನ್ ಗೈಸ್, ಸೆಕೆಂಡ್ ಟೈಮ್ ರಿಪಿಟೇಷನ್. ನಿಮ್ಗೆ ನಾನು ಮೆಸೇಜಸ್ ಯಾವ್ದಾದ್ರು ಕ್ಲೈಮ್ ಮಾಡ್ಬೇಕು ಅಂದ್ರೆ 392 ಬರ್ತು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಸ್ಟಾರ್ಟ್ ಫ್ರೆಶ್ ಅಂತ ಹೇಳ್ತಿದ್ದಾರೆ. ಈ ಕನೆಕ್ಷನ್ ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಐ ಕ್ರೈಡ್ ಫಾರ್ ಯು ಎಸ್ಟರ್ಡೇ. ಅವ್ರು ನೆನ್ನೆ ಹತ್ತಿದ್ದಾರೆ ಗೈಸ್. ನಿಮ್ಗೆ ಯಾವತ್ತಿ ವಿಡಿಯೋ ಸಿಗುತ್ತೋ ಅದ್ರ ನೆನ್ನೆ ಅವರು ನಿಮ್ನ ಮಿಸ್ ಮಾಡ್ಕೊಂಡು ಹತ್ತಿದ್ದಾರೆ. ಓಕೆನಾ? ಓಕೆ, ನನ್ನ ವಿವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಜನರಲ್ ಗೈಡೆನ್ಸ್ ಏನಿದೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಜನರಲ್ ಗೈಡೆನ್ಸ್ ಏನಿದೆ? ಗ್ರೇಟ್ ಥಿಂಗ್ಸ್ ನೆವರ್ ಕಮ್ ಫ್ರಮ್ ಕಂಫರ್ಟ್ ಝೋನ್. ನೀವು ತುಂಬಾ ನಿಮ್ಮ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ. ಆಲ್ರೆಡಿ ನನ್ ಕಾರ್ಡ್ ಬಂದಿತ್ತು, ನಾನು ತೋರಿಸ್ದೆ. ಅವ್ರು ನೀವು ತುಂಬಾ ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ನಿಮ್ ಲೈಫಲ್ಲಿ ತುಂಬಾ ಚಾಯ್ಸಸ್ ಇದೆ ಅಂತ. ನೀವು ಏನು ಆಕ್ಷನ್ ತಗೋತಿಲ್ಲ, ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ. ಸೊ ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದ್ರೆ ನಿಮ್ಮ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ನೀವು ಅಚೀವ್ ಮಾಡ್ಬೋದು. ಲವ್ ಲೈಫ್ ಇರ್ಬೋದು, ಕೆರಿಯರ್ ಇರ್ಬೋದು, ಬೇರೆ ಎಲ್ಲ ಇರ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಸೊ ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಸ್ವಲ್ಪ ಆಚೆ ಬನ್ನಿ ಅಂತ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಗ್ರಾಟಿಟ್ಯೂಡ್, ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಯಾಕಂದ್ರೆ ನಿಮ್ಮ ಲೈಫಲ್ಲಿ ಈ ಪ್ರೀತಿ ಇರೋದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು. ಆಲ್ರೆಡಿ ನೀವು ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರೀತಿ ಇದೆ, ಅದನ್ನ ನೀವು ಅಟ್ರಾಕ್ಟ್ ಮಾಡಿ. ಓಕೆನಾ? ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಇದನ್ನ ಅಟ್ರಾಕ್ಟ್ ಮಾಡಿ ಆ ಪ್ರೀತಿನ ಅಂತ ಹೇಳ್ತಿದ್ದಾರೆ. ನೆಗೆಟಿವ್ ಥಿಂಕಿಂಗ್ ಬೇಡ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಆ ಪ್ರೀತಿ ಬಗ್ಗೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಆ ಪ್ರೀತಿ ಇದೆ ಅಂತ ಕ್ಲಾರಿಟಿ ಕೊಡ್ತಿದ್ದಾರೆ ಯೂನಿವರ್ಸ್. ಓಕೆನಾ? ನಿಮ್ಮ ಪರ್ಸನ್ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಈ ಸಮಯದಲ್ಲಿ ಈ ಸಾಂಗ್ ಫುಲ್ ನೋಡಿ ಗೈಸ್, ಅವ್ರ ಕಡೆಯಿಂದ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು,
ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು. ಗೈಸ್, ನಾನು ಒಂದ್ ಕಾರ್ಡಲ್ಲಿ ಅವ್ರದ್ದು ಹಾರ್ಟ್ದು ಚಕ್ರ ಓಪನ್ ಮಾಡಿರೋದು ನೀವೇ ಅಂತ ಹೇಳ್ದೆ. ಓಕೆನಾ? ನೆನ್ಪಿದ್ಯಾ ಸ್ಟಾರ್ಟಿಂಗು? ಅದು ರಿಪಿಟೇಷನ್ ಆಗಿದೆ. ಜಸ್ಟ್ ಮಿನಿಟ್. ಸಿ, ಅವ್ರ ಹಾರ್ಟ್ ಚಕ್ರ ನೀವು ಮಾತ್ರ ಓಪನ್ ಮಾಡಿರೋದು ಅಂತ ಹೇಳ್ದೆ. ಸೊ ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಅಂತ ಬಂದಿದೆ. ಸೊ ನೀವು ಮಾತ್ರ ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಕ್ ಸಾಧ್ಯ. ಡಬಲ್ ಕನ್ಫರ್ಮೇಶನ್ ಸಿಕ್ತಾ ಗೈಸ್? ಖುಷಿನಾ? ಕ್ಲೈಮ್ ಮಾಡಿ ಗೈಸ್. ಎನರ್ಜಿ ಚೆನ್ನಾಗಿದೆ, ಸ್ವಲ್ಪ ಆರ್ಗ್ಯುಮೆಂಟಿವ್ ಎನರ್ಜಿ ಇದೆ, ಬಟ್ ನೈಸ್ ಎನರ್ಜಿ. 3 ಮೆಸೇಜ್ ರಿಪೀಟ್ ಆಯ್ತು. ಒಂದು, ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. 2 ಸರ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಅಂಡ್ ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿರೋದ್ ನೀವು ಮಾತ್ರ. ಓಕೆನಾ? ಬೇರೆ ಯಾರು ಅಲ್ಲ. ನಿಮ್ಗೆ ಡೌಟ್ ಇದ್ರೆ ಬೇಡ ಅಂತ ಹೇಳ್ತಿದ್ದಾರೆ. ಅಂಡ್ ಅವ್ರ ಕಡೆಯಿಂದ ಮೆಸೇಜ್, ಕಾಲ್ ಏನಾದ್ರೂ ಬರುತ್ತೆ, ಬಟ್ ತುಂಬಾ ದೊಡ್ಡದಾಗಿ ನಿಮ್ ಕಡೆ ಬರಲ್ಲ. ಚಿಕ್ಕದು ಗುಡ್ ಮಾರ್ನಿಂಗ್ ಆ ತರ ಏನಾದ್ರೂ ಬರುತ್ತೆ. ಓಕೆನಾ? ಸೊ ನಿಮ್ನ ಅವರು ದೇವತೆ ತರ ನೋಡ್ತಾರೆ, ಅಥವಾ ಜೆಂಟ್ಸ್ಗಾದ್ರೆ ದೇವ್ರ ತರ ನೋಡ್ತಿದ್ದಾರೆ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬೇಕು. ಓಕೆನಾ ಗೈಸ್? ನನ್ನ ರೀಡಿಂಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ, ರೆಸೊನೇಟ್ ಆಗಿದ್ರೆ, ಪ್ಲೀಸ್ ಟು ಸಬ್ಸ್ಕ್ರೈಬ್, ಕಾಮೆಂಟ್. ನಾನು ನಿಮ್ದೆಲ್ಲ ಕಾಮೆಂಟು ಓದ್ತೀನಿ. ಅಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಿ. ಯಾರಿಗಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಪ್ಲೀಸ್ ವಾಟ್ಸಪ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಒಂದೇ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ತಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ 3 ಸರಿ ಅವ್ರ ಹೆಸರನ್ನ ಹೇಳ್ಕೊಳ್ಳಿ ಜೋರಾಗಿ. ಅಂಡ್ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನ್ಸ್ಕೊಳ್ಳಿ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. 6 ಆಫ್ ಪೆಂಟಿಕಲ್ಸ್, 7 of Wands, Queen of Cups, 2 of Cups, okay, 8 of Wands. ನೀವು ಯಾವ ತರ ವ್ಯಕ್ತಿ ಅಂದ್ರೆ, ಯಾರಿಗಾರು ಹೆಲ್ಪ್ ಬೇಕಿದ್ರೆ ಹೆಲ್ಪ್ ಮಾಡ್ತೀರಾ ತುಂಬಾ, ಆ ತರ ವ್ಯಕ್ತಿ ಅಂತ ನಿಮ್ನ ನೆನ್ಸ್ಕೊತಾ ಇದಾರೆ ಅವರು. ನೀವಿದ್ರೆ ಅವ್ರಿಗೂ ಹೆಲ್ಪ್ ಮಾಡ್ತಿದ್ರಿ ಅಂತ ಫೀಲ್ ಮಾಡ್ತಿದ್ದಾರೆ. ಆ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋ ವ್ಯಕ್ತಿ ನಿಮ್ ವ್ಯಕ್ತಿ. ನೀವು ಸಮಾಜದಲ್ಲಿ ವೆಲ್ತಿ ಆಗಿದ್ದೀರಾ, ರೆಸ್ಪೆಕ್ಟೆಡ್ ಆಗಿದ್ದೀರಾ, ಎಲ್ಲಾರ್ಗು ಪ್ರೊವೈಡ್ ಮಾಡುವಂತ ವ್ಯಕ್ತಿ, ತುಂಬಾ ಧಾರಾಳವಾದ ವ್ಯಕ್ತಿ ನೀವು. ನಿಮ್ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದೆ ನಿಮ್ ವ್ಯಕ್ತಿಗೆ. ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಕೇರ್ ಮಾಡ್ಬೇಕು ನಿಮ್ನ ಅಂತ ತುಂಬಾ ಅನ್ಸ್ತಿದೆ ಅವ್ರಿಗೆ. ನಿಮ್ಮ ಲೈಫಿನ ಸ್ಟೆಬಿಲಿಟಿ, ನಿಮ್ಮ ರಿಚ್ನೆಸ್, ನಿಮ್ ಸಕ್ಸಸ್ ಎಲ್ಲ ನೋಡಿ ಅವ್ರು ಫುಲ್ ಫಿದಾ ಆಗಿದ್ದಾರೆ. ಅಂಡ್ ನಿಮ್ಮ ಧಾರಾಳತನ ಅವ್ರಿಗೆ ತುಂಬಾ ಇಷ್ಟ. ಇವನ್ ನೀವು ಅವ್ರಿಗೂ ಹೆಲ್ಪ್ ಮಾಡಿದೀರಾ ಅನ್ಸುತ್ತೆ ಕಷ್ಟದಲ್ಲಿ, ಬಟ್ ಅವ್ರು ನಿಮ್ಗೆ ಜಸ್ಟಿಸ್ ಕೊಟ್ಟಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ನಡ್ಕೊಂಡಿಲ್ಲ. ಬಟ್ ಈಗ ಅದನ್ನೆಲ್ಲ ಮಿಸ್ ಮಾಡ್ಕೋತಿದ್ದಾರೆ. ನಾನು ನಡ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ. ಓಕೆನಾ? ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು, ಅಥವಾ ಅವರು ಕನೆಕ್ಷನ್ಗೆ ನ್ಯಾಯ ಕೊಟ್ಟಿಲ್ಲ, ಕೊಡ್ಬೇಕು ಇನ್ಮೇಲಾದ್ರು ಅಂತ ತುಂಬಾ ಅನ್ಸ್ತಿದೆ. ಅವ್ರೇನೋ ಒಂದು ಸ್ಟ್ರಗಲ್ ಮಾಡ್ತಿದ್ದಾರೆ, ಡೆಟರ್ಮೈಂಡ್ ಆಗಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಸ್ಟಾಮಿನಾ ಬೇಕು ಅವ್ರಿಗೆ ಕನೆಕ್ಷನ್ ಅಲ್ಲಿ. ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ಗೋಸ್ಕರ ಸ್ಟ್ಯಾಂಡ್ ತಗೋಬೇಕು ಅಂತ ತುಂಬಾ ಅನ್ಸ್ತಿದೆ. ಅವ್ರ ಏನಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದ್ರೆ, ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ ಕಡೆ ಸ್ಟ್ಯಾಂಡ್ ತಗೋಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ ಗೈಸ್. ಅದಕ್ಕೋಸ್ಕರ ಸ್ಟ್ರಗಲ್ ಮಾಡ್ತಿದ್ದಾರೆ. ಫೋಕಸ್ ಇದೆ ಅವ್ರಿಗೆ ಕನೆಕ್ಷನ್ ಮೇಲೆ, ಕಾನ್ಫಿಡೆಂಟ್ ಫೀಲ್ ಮಾಡ್ತಿದ್ದಾರೆ. ಫೈಟ್ ಮಾಡ್ಲೇಬೇಕು ನಿಮ್ ಕಡೆ ಅಂತ ತುಂಬಾ ಅನ್ಸ್ತಿದೆ ಅವ್ರಿಗೆ. ಅವ್ರ ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ, ಫೈಟ್ ಮಾಡ್ಲೇಬೇಕು ಈ ಕನೆಕ್ಷನ್ಗೆ ಅಂತ. ಬಟ್ ಬೌಂಡ್ರೀಸ್ ಅಂತೂ ಹಾಕಿದ್ದಾರೆ ಗೈಸ್. ಓಕೆನಾ? ನಿಮ್ಗೂ ತೊಂದರೆ ಆಗ್ಬಾರ್ದು, ಅವ್ರಿಗೂ ತೊಂದರೆ ಆಗ್ಬಾರ್ದು, ಆ ತರ ಬೌಂಡ್ರೀಸ್ ಹಾಕೊಂಡು ಸ್ಟ್ಯಾಂಡ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಈ ಸಮಯದಲ್ಲಿ. ತುಂಬಾ ಸೆನ್ಸಿಟಿವ್ ಪರ್ಸನ್.
ನಿಮ್ಗೆ ಕೇರ್ ಮಾಡ್ಬೇಕು ಅಂತ ತುಂಬಾ ಜಾಸ್ತಿ ಬರ್ತಿದೆ. ಅಂಡ್ ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಾರೆ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ಡೀಪ್ ಆಗಿ ಕೇರ್ ಮಾಡ್ತಾರೆ, ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆನಾ? ನೋಡಿ ಹೆಂಗ್ ನೋಡ್ತಾ ಇದಾರೆ, ಕಾಣಿಸ್ತಿದ್ಯಾ? ಕ್ವೀನ್ ಆಫ್ ಕಪ್ಸ್. ಅಬ್ಸೆಸ್ಡ್ ಆಗಿ ನೋಡ್ತಾ ಇದಾರೆ ನಿಮ್ನೆ. ಅವ್ರ ಲೈಫಲ್ಲಿ ಏನೂ ಬೇರೆ ಇಲ್ಲ. ಫೈಲ್ 1 ಅಲ್ಲೂ ಇದೇ ತರ ಇತ್ತು ಎನರ್ಜಿ, ಅವ್ರಿಗೆ ಬೇರೆ ಏನೂ ಇಲ್ಲ. ಇಲ್ಲೂ ನನ್ಗೆ ಏನೂ ಕಾಣಿಸ್ತಾ ಇಲ್ಲ. ಟೇಕ್ ಕೇರ್ ಮಾಡ್ಬೇಕು ನಿಮ್ನ. ಎನ್ವಿರಾನ್ಮೆಂಟ್ ನ ಹೆಂಗ್ ಸೃಷ್ಟಿ ಮಾಡ್ಬೇಕು ಅಂದ್ರೆ ನಿಮ್ನ ನರ್ಚರ್ ಮಾಡೋ ತರ, ಅಂದ್ರೆ ನೀವು ಖುಷಿಯಾಗಿರ್ಬೇಕು ಆತರ ಎನ್ವಿರಾನ್ಮೆಂಟ್ ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ನಿಮ್ ಬಗ್ಗೆನೇ ಯೋಚನೆ, ಥಾಟ್ಸ್ ನಡೀತಿದೆ. ನೀವು ಸಿಕ್ಕಿದ್ರೆ ಅವ್ರಿಗೆ ಲೈಫ್ ಅಲ್ಲಿ ಪ್ರೈಸ್ ಅಥವಾ ಕಪ್ ಸಿಕ್ತಂಗೆ ಗೈಸ್. ಅಷ್ಟು ನಿಮ್ನ ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ನಿಮ್ನ ಇಷ್ಟಪಡ್ತಾರೆ. ಅಂಡ್ ಅವ್ರಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂದ್ರೆ ನಿಮ್ ಅಕೌಂಟ್ ಚೆಕ್ ಮಾಡೋದು, ದೂರದಿಂದ ನಿಮ್ನ ಅಬ್ಸರ್ವ್ ಮಾಡೋದು, ನೋಡೋದು, ಅಥವಾ ನಿಮ್ಮಿಬ್ರ ಮಧ್ಯೆ ಯಾರಾದ್ರೂ ಕಾಮನ್ ಫ್ರೆಂಡ್ ಇದ್ರೆ ಅವ್ರ ಬಗ್ಗೆ ಅವ್ರ ಕಡೆಯಿಂದ ತಿಳ್ಕೊಳ್ಳೋದು, ಆ ತರ ಇದೆ. ಬಟ್ ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಾರೆ, ಏನು ತೋರ್ಸ್ಕೊಳಲ್ಲ. 2 ಆಫ್ ಕಪ್ಸ್ ಬಂದಿದೆ. ಅವ್ರು ಅನ್ಕೋತಾರೆ ನೀವ್ ಅವ್ರ ಸೋಲ್ಮೇಟ್ ಇರ್ಬೋದು ಅಂತ. ಯೂನಿವರ್ಸ್ ನಿಮ್ಮಿಬ್ರನ್ನ ಕನೆಕ್ಟ್ ಮಾಡಿದ್ದಾರೆ ಅಂತ ಫೀಲ್ ಮಾಡ್ತಾರೆ. ಅಂಡ್ ಸದ್ಯಕ್ಕೆ ಏನೋ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆ ತರ ಆಗಿ ಸ್ವಲ್ಪ ಜನ ಸಪರೇಷನ್ ಅಲ್ಲಿ ಇದ್ದೀರಾ. ಇಂಬ್ಯಾಲೆನ್ಸ್ ಫೀಲ್ ಆಗ್ತಿದೆ ನಿಮ್ಗೆ ಕರೆಂಟ್ಲಿ. ಬಟ್ ಅವ್ರಿಗೆ ಇನ್ನು ಕೇರ್ ಮಾಡ್ಬೇಕು ನಿಮ್ನ. ನೀವ್ ಹೇಳಿದ್ದನ್ನೆಲ್ಲ ಕೇಳ್ಬೇಕು. ತುಂಬಾ ಎಮೋಷನಲಿ ಫೈರಿ ಎನರ್ಜಿ ಕಾಣಿಸ್ತಿದೆ. ಅವ್ರು ಎಷ್ಟೇ ಪ್ರಾಕ್ಟಿಕಲ್ ಪರ್ಸನ್ ಆದ್ರೂ ಫೈರಿ ಎನರ್ಜಿ, ಎಮೋಷನಲ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ಅವ್ರ ಫೀಲಿಂಗ್ಸ್ ನ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಪ್ರೀತಿಯ ಕಪ್ನ ನಿಮ್ಗೆ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಸೋಲ್ ಲವ್ ಇದು ಬರೀ ಫಿಸಿಕಲ್ ಅಟ್ರಾಕ್ಷನ್ ಅಲ್ಲ, ಅಥವಾ ಬೇರೆ ಏನೂ ಅಲ್ಲ. ಇದು ಮನಸ್ಸಿಂದ ಆಗಿರೋ ಪ್ರೀತಿ, ಅಥವಾ ಆತ್ಮಗಳಿಂದ ಆಗಿರೋ ಪ್ರೀತಿ, ಬೈ ಹಾರ್ಟ್ ಇಂದ ಆಗಿರೋ ಪ್ರೀತಿ. ಸುಮ್ನೆ ಜೀವನ ಮಾಡ್ಬೇಕು ಆ ತರದ್ದಲ್ಲ ನಿಮ್ ಪ್ರೀತಿ. ಓಕೆನಾ? ಸೋಲ್ ಲವ್ ಅಂತ ತೋರಿಸ್ತಾ ಇದೆ ನನ್ಗೆ. ಬಿಕಾಸ್ ಅವ್ರ ಆಚೆ ಹೋಗ್ಬೇಕು ಕನೆಕ್ಷನ್ ಅಲ್ಲಿ ಅಂತ ನೀವ್ ಯಾವ ತರ ಅನ್ಕೊಂಡಿದ್ರೆ ಅದಾಗಲ್ಲ. ಯಾಕಂದ್ರೆ ನಿಮ್ಮಿಬ್ರು ಸೋಲ್ಸ್ ಕನೆಕ್ಟ್ ಆಗಿದೆ. ಓಕೆನಾ? ಅಂಡ್ ನಿಮ್ಮಿಬ್ರನ್ನ ಕನೆಕ್ಟ್ ಮಾಡಿರೋದು ಯೂನಿವರ್ಸ್ ಕಡೆಯಿಂದ ನೀವು ಕನೆಕ್ಟ್ ಆಗಿದ್ದೀರಾ. ಏಂಜಲ್ಸ್ ನಿಮ್ನ ಕನೆಕ್ಟ್ ಮಾಡ್ತಿದ್ದಾರೆ. ನೀವ್ ಎಷ್ಟೇ ದೂರ ಹೋಗ್ಬೇಕು ಅಂದ್ರೂ ಆಗಲ್ಲ. ನೋಡಿ ಇಲ್ಲಿ ಹೆಂಗೆ ಸುತ್ಕೊಂಡಿದೆ. ಸೊ ನೀವ್ ಅವ್ರನ್ನ ಬಿಟ್ಟಿರಕ್ಕಾಗಲ್ಲ, ಅವ್ರು ನಿಮ್ನ ಬಿಟ್ಟಿರಕ್ಕಾಗಲ್ಲ. ಡಿಸ್ಕನೆಕ್ಟ್ ಆಗಿರ್ಬೋದು ಕರೆಂಟ್ಲಿ, ಬಟ್ ಮತ್ತೆ ಕನೆಕ್ಟ್ ಆಗ್ತೀರಾ. ತುಂಬಾ ಎನರ್ಜೆಟಿಕ್ ಆಗಿ ಆಕ್ಷನ್ ತಗೋತಾರೆ, ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ನಿಮ್ ಜೊತೆ ಮಾತಾಡಕ್ಕೆ. ಬೇಗ ನಿಮ್ ಕಡೆ ಬರ್ತಾ ಇದಾರೆ ಗೈಸ್, ಬರ್ತಾರೆ. ಓಕೆನಾ? ಮೆಸೇಜ್, ಕಾಲ್ ಏನಾದ್ರು ಬರುತ್ತೆ, ಅಥವಾ ಮೀಟೇ ಮಾಡ್ಬೋದು. ಇನ್ಸ್ಟೆಂಟ್ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ತಗೋತಾರೆ. ಓಕೆನಾ? ಬಟ್ ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಸೊ ಆಕ್ಷನ್ ತಗೊಂಡ್ರು ಅವ್ರು ಅನ್ಕೊಂಡ್ ಲೆವೆಲ್ಗೆ, ರೇಂಜ್ಗೆ ತಗೊಳಲ್ಲ. ಅವ್ರು ಏನೇನೋ ಅನ್ಕೊಂಡಿರ್ತಾರೆ, ಬಟ್ ಅವ್ರು ಮಾತಾಡೋದ್ ಒಂದೇ ವರ್ಡ್, ಅಥವಾ ಕಳ್ಸೋದ್ ಮೆಸೇಜ್ ಒಂದೇ ವರ್ಡ್. ಓಕೆನಾ? ಆ ತರ ಇರುತ್ತೆ. ಒಟ್ನಲ್ಲಿ ಅವ್ರ ಕಡೆಯಿಂದ ಏನೋ ಒಂದು ಇನಿಸಿಯೇಷನ್ ಅಂತೂ ನಿಮ್ಗೆ, ಏನಾದ್ರೂ ಒಂದು ಸಿಗ್ನಲ್ ಅಂತೂ ಸಿಗುತ್ತೆ ಗೈಸ್. ಓಕೆನಾ? ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ಮನ್ನ ಕೇರ್ ಮಾಡ್ಬೇಕು, ನಿಮ್ಗೆಲ್ಲ ಪ್ರೊವೈಡ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಜಾಸ್ತಿ ಇದೆ. ಟೇಕ್ ಕೇರ್ ಮಾಡ್ಬೇಕು ಅಂತ, ನಿಮ್ ಬಗ್ಗೆ ಇನ್ನೂ ತಿಳ್ಕೊಬೇಕು, ನಿಮ್ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಕ್ಲಾರಿಟಿ ಕೊಡಿ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಪ್ಲೀಸ್. ನಿಮ್ನ ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ಫಿಸಿಕಲಿ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ ಕಡೆ. ನೀವು ತುಂಬಾ ಬ್ಯೂಟಿಫುಲ್ ಅಂತ ನೋಡ್ತಾರೆ. ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಅವ್ರ ನಿದ್ರೆ ಬರ್ತಾ ಇಲ್ಲ ನೈಟ್ ಹೊತ್ತು. ಅವ್ರ ಹಾಸಿಗೆ ಮೇಲೆ ಮಲ್ಗಿದ್ರೆ ಅವ್ರಿಗೆ ಚುಚ್ಚದಂಗ್ ಫೀಲ್ ಆಗುತ್ತೆ. ಯಾಕಂದ್ರೆ ನೀವ್ ಅವ್ರ ಲೈಫಲ್ಲಿ ಕರೆಂಟ್ಲಿ ಇಲ್ಲ ಅನ್ಸುತ್ತೆ ಸುಮಾರು ಜನ. ಸೊ ಅವ್ರು ಅಳ್ತಾ ಇದಾರೆ, ತುಂಬಾ ಜನ ಹತ್ತಿದ್ದಾರೆ. ಅಂಡ್ ತುಂಬಾ ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ನೀವ್ ಅನ್ಕೋಬಹುದು ಅವ್ರು ಎಲ್ಲೋ ಒಂದ್ ಕಡೆ ಖುಷಿಯಾಗಿದ್ದಾರೆ ಅಂತ. ಖಂಡಿತ ಇಲ್ಲ, ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಏನೂ ಎಕ್ಸ್ಪ್ರೆಸ್ ಮಾಡಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ. ನೋಡಿ, ಕಿಂಗ್ ಆಫ್ ವಾಂಡ್ಸ್ ಎನರ್ಜಿಲಿ ಇದಾರೆ. ಅವ್ರಿಗೆ ನೀವು ಬೇಕು, ಡಿಟರ್ಮಿನ್ ಆಗಿದ್ದಾರೆ, ನೀವು ಬೇಕೇ ಬೇಕು ಅವ್ರ ಲೈಫಲ್ಲಿ. ಬಟ್ ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ, ಏನು ಮಾತಾಡಲ್ಲ, ಸುಮ್ನೆ ನೋಡ್ತಿರ್ತಾರೆ. ಅವ್ರ ಕಣ್ಣಿಂದ ನೀವು ಅವ್ರ ಕಣ್ಣನ್ ನೋಡಿ ನಿಮ್ಗೆ ಅವ್ರ ಪ್ರೀತಿ ಗೊತ್ತಾಗುತ್ತೆ. ಓಕೆನಾ? ಅವ್ರ ಕಣ್ಣಿಂದ ಎಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ, ಏನು ಹೇಳಲ್ಲ, ಏನು ಮಾತಾಡಲ್ಲ. ನಿಮ್ ಕಡೆ ಆಕ್ಷನ್ ಅಂತೂ ತಗೋಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಈ ಕನೆಕ್ಷನ್ ಬೇಕೇ ಬೇಕು ಅವ್ರ ಲೈಫಲ್ಲಿ ಅಂತ ಡಿಸೈಡ್ ಮಾಡಿದ್ದಾರೆ.
ತುಂಬಾ ಪ್ರೀತಿ ಫೀಲ್ ಮಾಡ್ತಿದ್ದಾರೆ. ಓಕೆನಾ, ನೀವ್ ಅವ್ರ ಸೂರ್ಯ ಇದ್ದಂಗೆ, ಅವ್ರ ಲೈಫಲ್ಲಿ ನೀವು ಸೂರ್ಯ ಇದ್ದಂಗೆ. ಅಂಡ್ ಅವರು ಈ ಕನೆಕ್ಷನ್ ನ ಸೊಸೈಟಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಥವಾ ಸೊಸೈಟಿಗೆ ಹೇಳ್ಕೋಬೇಕು ಇವ್ರು ನನ್ ವ್ಯಕ್ತಿ ಅಂತ ಅನ್ನೋದು ಅವ್ರಿಗೆ ಜಾಸ್ತಿ ಅನ್ನಿಸ್ತಿದೆ ಗೈಸ್. ಓಕೆನಾ, ಡಂಗೂರ ಸಾರ್ಬೇಕು ಅನ್ನೋ ತರ, ಅಥವಾ ನಿಮಗ್ ಫಸ್ಟ್ ಹೇಳ್ಬೇಕು ನೀನ್ ನನ್ ವ್ಯಕ್ತಿ ಅಂತ ಅನ್ನೋದು ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ. ಓಕೆ, 7 ಆಫ್ ಪೆಂಟಿಕಲ್ಸ್. ಅವ್ರಿಗೆ ಕನೆಕ್ಷನ್ ನ ಪ್ರೊಟೆಕ್ಟ್ ಮಾಡ್ಬೇಕು, ಹುಷಾರಾಗಿ ನೋಡ್ಕೋಬೇಕು, ಪ್ರೊಟೆಕ್ಟ್ ಮಾಡ್ಬೇಕು. ಈ ಕನೆಕ್ಷನ್ ಬ್ಯಾಲೆನ್ಸ್ ಆಗಿ ನಡೆಯೋವಾಗ ಮೈಂಟೈನ್ ಮಾಡ್ಬೇಕು. ಅಂಡ್ ಚೆನ್ನಾಗಿ ನೋಡ್ಕೋಬೇಕು, ಕೇರ್ ಮಾಡ್ಬೇಕು ಅನ್ನೋದು ತುಂಬಾ ಹೈಲೈಟೆಡ್ ಮೆಸೇಜು ಫೈಲ್ 2ಗೆ. ಅವ್ರು ತುಂಬಾ ಕೇರ್ ಮಾಡ್ಬೇಕು, ನಿಮ್ಗೆಲ್ಲಾನು ಪ್ರೊವೈಡ್ ಮಾಡ್ಬೇಕು ಅನ್ನೋದು ತುಂಬಾ ಅವ್ರ ತಲೆಯಲ್ಲಿದೆ. ಮತ್ತೆ ಈ ಕನೆಕ್ಷನ್ಗೆ ಒಂದು ಕಮಿಟ್ಮೆಂಟ್ ಅಂತ ಕೊಡ್ಬೇಕು, ಅಥವಾ ಸೊಸೈಟಿಗೆ, ಅವ್ರ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ಕೋಬೇಕು. ಅಟ್ಲೀಸ್ಟ್ ಫಸ್ಟ್ ನಿಮ್ಗೆ ಹೇಳ್ಬೇಕು ಅವ್ರ ಫೀಲಿಂಗ್ಸ್ ಅನ್ನೋದು ತುಂಬಾ ಜಾಸ್ತಿ ಕಾಣಿಸ್ತಿದೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಅವರು ತುಂಬಾ ಫೀಲಿಂಗ್ಸ್ ನ ಹೈಡ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದೆ ಕಿಂಗ್ ಆಫ್ ವಾಂಡ್ಸ್, ತುಂಬಾ ಫೀಲಿಂಗ್ಸ್ ನ ಹೈಡ್ ಮಾಡ್ತಾರೆ. ಮಾಸ್ಕ್ ಹಾಕೊಂಡಿದ್ದಾರೆ, ಅವ್ರ ಟ್ರೂ ಫೀಲಿಂಗ್ಸ್ ನ ನಿಮ್ಗೆ ಹೇಳ್ಕೊತಾ ಇಲ್ಲ ಅಥವಾ ತೋರಿಸ್ತಾ ಇಲ್ಲ, ನಾಟಕ ಮಾಡ್ತಿದ್ದಾರೆ. ಮೇಲ್ ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ ನಿಮಗ್ ಫೀಲ್ ಆಗಿದ್ರೆ ಅದೆಲ್ಲ ಸುಳ್ಳು. ಮಾಸ್ಕ್ ಹಾಕೊಂಡಿದ್ದಾರೆ, ಇಷ್ಟ ಇಲ್ಲ ಅಂತ. ಓಕೆನಾ, ಅವ್ರಿಗೆ ಹರ್ಟ್ ಆಗಿದೆ, ಏನೋ ಬೇಜಾರಾಗಿದೆ. ಈ ಬ್ರೇಕಪ್ ಇಂದ ತುಂಬಾ ಬೇಜಾರಾಗಿದೆ ಅವ್ರಿಗೆ, ಹರ್ಟ್ ಆಗಿದೆ. ಏನ್ ಸಪ್ರೇಷನ್ ಅಲ್ಲಿ ಇದ್ದೀರಾ, ಸುಮಾರು ಜನ ಸಪ್ರೇಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ನೋ ಕಾಂಟ್ಯಾಕ್ಟ್ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಅವ್ರಿಗೆ ಆ ಸಿಚುವೇಶನ್ ತುಂಬಾ 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 ಬೇಜಾರಾಗಿದೆ ಗೈಸ್. ಓಕೆನಾ, ಸಪ್ರೇಷನ್ ಗೈಸ್, ನಾನು ಏನ್ ಹೇಳ್ದೆ ಗೈಸ್, ಅದೇ ಕಾರ್ಡ್ ಬಂತು. ಸಪ್ರೇಷನ್ ಅಲ್ಲಿ ಇದ್ದೀರಾ ತುಂಬಾ ಜನ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ. ಕ್ಲಾರಿಟಿ ಸಿಕ್ತಾ, ಖುಷಿನಾ? ಅವ್ರ ಈ ಸಪರೇಷನ್ ಅಲ್ಲಿ ಅವ್ರು ಖುಷಿಯಾಗಿಲ್ಲ. ಓಕೆನಾ, ಸೊ ನೀವ್ ಖುಷಿಯಾಗಿರಿ, ಯಾಕಂದ್ರೆ ಅವರು ಖುಷಿಯಾಗಿಲ್ಲ. ಓಕೆ, ಖುಷಿನಾ? ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ತುಂಬಾ ಮಿಸ್ಸಿಂಗ್ ಎನರ್ಜಿ ಅಂದ್ರೆ ಅದೇ ರಿಪೀಟ್ ಆಗಿದೆ. ತುಂಬಾ ಸ್ಯಾಡ್ ಎನರ್ಜಿ, ಕಹಿ ಅನುಭವಗಳಾಗಿದೆ, ಅವ್ರಿಗೆ ಬೇಜಾರಾಗಿದೆ. ಇದ್ರಿಂದ ಆಚೆ ಬರ್ಬೇಕು, ಫ್ಯೂಚರ್ ಕಾಣಿಸ್ತಿಲ್ಲ. ತುಂಬಾ ಹಾರ್ಟ್ ಬ್ರೋಕ್ ಆಗಿದೆ ಅವ್ರಿಗೆ. ಈ ಸಪ್ರೇಷನ್ ಅವ್ರಿಗೆ ಆಗ್ತಾ ಇಲ್ಲ. ಓಕೆನಾ ಗೈಸ್, ನಿಮ್ಗೆ ನನ್ನ ಮೆಸೇಜ್ ಯಾವ್ದಾದ್ರು ಕ್ಲೈಮ್ ಮಾಡ್ಬೇಕಂದ್ರೆ 392 ಬರ್ತು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ ಕ್ಲೈಮ್ ಮಾಡಿ. ಓಕೆನಾ, ದಿ ರನ್ನರ್. ಮುಂಚೆ ನೀವ್ ಅವ್ರನ್ನ ಚೇಸ್ ಮಾಡ್ತಿದ್ರಿ, ಅವ್ರ ಹಿಂದೆ ಓಡ್ತಿದ್ರಿ. ಈಗ ಅವ್ರು ನಿಮ್ನ ಚೇಸ್ ಮಾಡ್ತಾರೆ, ಅವ್ರು ನಿಮ್ ಹಿಂದೆ ಬರ್ತಾರೆ ಗೈಸ್. ರನ್ನರ್ ಚೇಸರ್ ಚೇಂಜ್ ಆಗುತ್ತೆ. ಓಕೆನಾ, ಎನರ್ಜೀಸ್ ಚೇಂಜ್ ಆಗಿದೆ. ಸೊ ಅವ್ರು ನಿಮ್ ಹಿಂದೆ ಬರ್ತಾರೆ. ಅನ್ಕಂಡೀಷನಲ್ ಲವ್ ಫೀಲ್ ಮಾಡ್ತಿದಾರೆ ನಿಮ್ಗೆ. ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು. ನಾನು ಆಗ್ಲೇ ಹೇಳ್ದೆ, ನೀವೇ ಯಾವಾಗ್ಲೂ ಜಾಸ್ತಿ ಕೊಟ್ಟಿದ್ದೀರಾ, ಅವರು ಕೊಡ್ಬೇಕು ಅನ್ಕೊಂಡಿದ್ದಾರೆ ಅಂತ. ನೋಡಿ ಫಸ್ಟ್ ಕಾರ್ಡು ಅದೇ ರಿಪಿಟೇಷನ್ ಆಗಿದೆ. ಸಿ ಗೈಸ್, ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾನು ಹೇಳಿದ ಕಾರ್ಡ್ಸ್ 2 ಸರ್ ಸಪ್ರೇಷನ್ ಅಂದ ತಕ್ಷಣ ಸಪ್ರೇಷನ್ ಕಾರ್ಡ್ ಬಂತು. ಇದು ನೋಡಿ, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು ಅಂದಿದ್ದೆ, ಅದೇ ಕಾರ್ಡ್ ಬಂದಿದೆ. ಓಕೆನಾ, ಕ್ಲಾರಿಟಿ ಸಿಕ್ತಾ? ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ ಗೈಸ್. ಅನ್ಕಂಡೀಷನಲ್ ಪ್ರೀತಿ ಇದೆ. ಅವರು ರಿಟರ್ನ್ ಕೊಡ್ಬೇಕು, ನಿಮ್ ಕೇರ್ ಮಾಡ್ಬೇಕು, ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ. ಮತ್ ನಿಮ್ ಬ್ಯೂಟಿಗ್ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ ಹೇರ್ಸ್ ಅವ್ರಿಗೆ ಇಷ್ಟ ಆಗುತ್ತೆ ಗೈಸ್. ನಂಗೆ ಯಾಕೋ ಎನರ್ಜಿ ಬರುತ್ತೆ, ನಿಮ್ ಹೇರ್ಸ್ ಇಷ್ಟ ಆಗುತ್ತೆ ಅವ್ರಿಗೆ ತುಂಬಾ. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ಕಡೆಯಿಂದ, ಐ ಹೇಟ್ ಯು. ಅವ್ರಿಗೆ ಸಪ್ರೇಷನ್ ಅಲ್ಲಿ ಇರಕ್ ಆಗ್ತಿಲ್ಲ, ಸೊ ಕೋಪ ಇರುತ್ತಲ್ವಾ. ಐ ಮಿಸ್ ದೋಸ್ ಮೂಮೆಂಟ್ಸ್ ಸ್ಪೆಂಡ್ ವಿತ್ ಯು. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ಮಿಸ್ಸಿಂಗ್ ಎನರ್ಜಿ 3ನೇ ಕಾರ್ಡ್ ಬಂದಿದೆ. ಮಿಸ್ ಮಾಡ್ಕೋತಿದ್ದಾರೆ ಅನ್ನೋದು. ಮತ್ತೆ ನಿಮ್ ಜೊತೆ ನಡೆದಿರೋ ಘಟನೆಗಳು ಅಥವಾ ಸಮಯನ ಮತ್ತೆ ಮರುಕಳಿಸ್ ಅವ್ರ ತಲೆಯಲ್ಲಿ ಮತ್ತೆ ಅದನ್ನ ರಿವೈಂಡ್ ಮಾಡ್ಕೋತಾ ಇದ್ದಾರೆ. ಓಕೆನಾ ಗೈಸ್, ಮಿಸ್ಸಿಂಗ್ ಎನರ್ಜಿ ತುಂಬಾ ಅಂತ ಹೇಳಿದ್ದೆ, ಅದೇ ಬಂತು. ಖುಷಿನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಐ ವಾಂಟ್ ಯು. ನೀವು ಬೇಕು ಅವರಿಗೆ ಅಷ್ಟೇ. ಅವಾಗಿಂದ ಅದನ್ನೇ ಹೇಳಿದ್ನಲ್ಲ ಗೈಸ್, ನೀವ್ ಬೇಕಷ್ಟೇ ಅವರಿಗೆ. ಐ ಆಮ್ ವೆರಿ ಲಾಯಲ್ ಟು ಯು. ನೀವ್ ಏನೇ ಅನ್ಕೊಂಡಿರ್ಬೋದು ಅವ್ರ ಬಗ್ಗೆ, ಬಟ್ ಅವರು ನಿಯತ್ತಾಗಿದ್ದಾರೆ. ನಿಮ್ನ ಮಾತ್ರ ಅವ್ರು ಪ್ರೀತಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಐ ವಾಂಟ್ ಟು ಟಚ್ ಯು. ನಿಮ್ನ ಮುಟ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಗೈಸ್. ಅಟ್ಲೀಸ್ಟ್ ನಿಮ್ ಶೇಕ್ ಹ್ಯಾಂಡ್ ಅಥವಾ ಏನಾದ್ರೂ ಕೊಡವಾಗಿ ಹಿಂಗ್ ಕೈ ಟಚ್ ಆದ್ರೂ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಷ್ಟು ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ಏನೋ ಒಂದ್ ಸ್ವರ್ಗ ಸಿಕ್ತಂಗ್ ಆಗ್ಬಿಡುತ್ತೆ, ಅಷ್ಟು ಮಿಸ್ ಮಾಡ್ಕೊತಿದ್ದಾರೆ.
ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಜನರಲ್ ಆಗಿ ಏನ್ ಗೈಡೆನ್ಸ್ ಇದೆ ನೋಡೋಣ. ಫೈಲ್ 2 ಬಿಲೀವ್ ಇನ್ ಇಂಟ್ಯೂಷನ್. ನಿಮ್ಗೆ ಗಟ್ ಫೀಲಿಂಗ್ ಅಥವಾ ನಿಮ್ ಇಂಟ್ಯೂಷನ್ ಏನಾದ್ರೂ ಹೇಳ್ತಿದ್ರೆ ಈ ಸಮಯದಲ್ಲಿ ನಿಮ್ಗೆ ಏನಾದ್ರು ಅನ್ನಿಸ್ತಿದ್ರೆ ಅದ್ ಸತ್ಯ ಅಂತ ಯೂನಿವರ್ಸ್ ಕನ್ಫರ್ಮೇಶನ್ ಕೊಡ್ತಿದ್ರೆ. ನಿಮ್ಗೆ ಏನಾದ್ರು ಅನ್ನಿಸ್ತಿದ್ರೆ ಮ್ಯಾಮ್ ನನ್ಗೆ ಈಗ ಅನ್ನಿಸ್ತಿದೆ ಅಂತ ನಿಮ್ಗೆ ನಾನ್ ರೀಡಿಂಗ್ ಮಾಡ್ತಾ ಇರೋವಾಗ ಏನಾದ್ರೂ ಫೀಲಿಂಗ್ಸ್ ಬಂತು ಅಂದ್ರೆ ಅದ್ ಸತ್ಯ ಅಂತ ಯೂನಿವರ್ಸ್ ಹೇಳ್ತಾರೆ. ಓಕೆನಾ. ನನ್ ರೀಡಿಂಗ್ಸ್ ಟೈಮಲ್ಲಿ ನಿಮ್ಗೆ ಏನಾದ್ರು ಹತ್ರ ಗಟ್ ಫೀಲಿಂಗ್ ಬಂದ್ರೆ ಅದ್ ಸತ್ಯ ಗೈಸ್. ಓಕೆನಾ. ನಿಮ್ಗೆ ಲವ್ ಗೈಡೆನ್ಸ್ ಏನಿದೆ ನೋಡೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಲವ್ ಗೈಡೆನ್ಸ್ ಏನಿದೆ ಫೈಲ್ 2 ಪರ್ಸನ್ ಕಡೆಯಿಂದ. ಡಿಫಿಕಲ್ಟೀಸ್, ಒಬ್ರ ಮೇಲೆ ಒಬ್ರಿಗೆ ಫಸ್ಟ್ ನಂಬಿಕೆ ಇರ್ಲಿ. ಬೇರೆಯವರು ಅವ್ರಿಗೆ ಯಾರ ಜೊತೆನೋ ಮಾತಾಡಿದ್ರು ಅಂತ ಜಲಸ್ ಪಟ್ಕೊಳ್ಳೋದು ಅದೆಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ಡಿಫ್ರೆನ್ಸ್ ಗಳು ತರುತ್ತೆ. ಓಕೆನಾ. ಸೊ ಅದ್ ಬೇಡ. ನೀವ್ ಯಾವತ್ತಿದ್ರು ಇವ್ರಿಗೆ ಸ್ಪೆಷಲ್, ಅವ್ರು ಯಾವತ್ತಿದ್ರು ನಿಮಗ್ ಸ್ಪೆಷಲ್. ಸೊ ಜಲಸ್ ಬೇಡ. ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಅದ್ ಇರುತ್ತೆ, ಕ್ಯಾಶುವಲ್ ಇರುತ್ತೆ ಅಷ್ಟೇ. ಸೊ ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಅದು ನಿಮ್ಮ ರಿಲೇಶನ್ಶಿಪ್ಗೆ ಆಬ್ಸ್ಟೆಕಲ್ ಅಂದ್ರೆ ತಡೆಗೋಡೆ ಆಗುತ್ತೆ. ಸೊ ಅದು ಬೇಡ ಜಲಸು. ಅವ್ರು ನಿಮ್ನ ಮಾತ್ರ ಪ್ರೀತಿಸೋದು, ನೀವು ಅವ್ರನ್ನ ಮಾತ್ರ ಪ್ರೀತಿಸೋದು. ಇಬ್ರಲ್ಲೂ ಆ ಟ್ರಸ್ಟ್ ಬಂದ್ರೆ ಖಂಡಿತ ಸಪರೇಷನ್, ಈ ನೋ ಕಾಂಟ್ಯಾಕ್ಟ್ ಎಲ್ಲ ಬರೋದೇ ಇಲ್ಲ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ ಗೈಸ್. ಈ ರೀಡಿಂಗ್ಸ್ ನ ಜಿಸ್ಟ್ ಏನು ಅಂದ್ರೆ ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ಕರೆಂಟ್ಲಿ. ಅಂಡ್ ಆಕ್ಷನ್ ತಗೋತಾರೆ, ನಿಮ್ ಕಡೆ ಬರ್ತಾರೆ. ಬಟ್ ತುಂಬಾ ಓಪನ್ ಅಪ್ ಆಗಲ್ಲ, ಏನು ಎಕ್ಸ್ಪ್ರೆಸ್ ಮಾಡಲ್ಲ. ತುಂಬಾ ಪ್ರೀತಿ ಕಾಣಿಸ್ತಿದೆ ಅವ್ರಿಗೆ. ಅಂಡ್ ಈಕ್ವಲ್ ಗಿವ್ ಅಂಡ್ ಟೇಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಓಕೆನಾ ಗೈಸ್. ನೀವೇ ಅವತ್ತು ಕೊಟ್ಟಿದ್ದೀರಾ, ಅವರು ಈಗ ಕೊಡ್ಬೇಕು. ಅವರು ಅಷ್ಟೇ ಪ್ರೀತಿ, ಅಷ್ಟೇ ಟೈಮ್, ಅಷ್ಟೇ ಕಾಳಜಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅಂಡ್ ನಿಮಗೆ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಅನ್ನಿಸ್ತಿದೆ. ಓಕೆನಾ. ಅವ್ರ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ಗೈಸ್. ಡಬಲ್ ಸರಿ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಸಪರೇಷನ್ ಅಲ್ಲಿ ಅವ್ರಿಗೆ ಇರಕ್ ಆಗ್ತಾ ಇಲ್ಲ. ಓಕೆ ಕಿಚಿನಾ ಗೈಸ್, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಅಂತ. ಓಕೆ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ. ಗೈಸ್ ಲಾಸ್ಟ್ ಮೆಸೇಜ್ ಅಲ್ಲಿ ನಾನು ಇಲ್ಲಿ ಹೇಳ್ದೆ, ನೀವು ಬೇರೆಯವ್ರ ಬಗ್ಗೆ ಜಲಸ್ ಪಡ್ಬೇಡಿ. ಅದೇ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ತೊಂದರೆ ಆಗುತ್ತೆ, ಅಬ್ಸ್ಟೆಕಲ್ ಆಗುತ್ತೆ. ಅಂಡ್ ನಿಮ್ಗೆ ಅವರು, ಅವ್ರಿಗೆ ನೀವು ಮಾತ್ರ. ಅದು ಟ್ರಸ್ಟ್ ಇರ್ಲಿ, ಆ ನಂಬಿಕೆ ಇರ್ಲಿ ಅಂತ ಹೇಳ್ದೆ ಅಲ್ವಾ. ರಿಪಿಟೇಷನ್ ಗೈಸ್. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ ಅಂತ ಹೇಳ್ತಿದ್ದಾರೆ. ಕನ್ಫರ್ಮೇಶನ್ ಸಿಗ್ತಾ ಖುಷಿನಾ? ನನ್ಗೂ ಖುಷಿ ಆಗ್ತಿದೆ, ಯಾಕಂದ್ರೆ ನಾನ್ ಹೇಳಿದ್ ಮತ್ತೆ ರಿಪಿಟೇಷನ್ ಆಗ್ತಿದೆ. ಓಕೆನಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್. ನೀವ್ ಬಿಟ್ರೆ ಇನ್ಯಾರೋ ಅವ್ರ ಲೈಫಲ್ಲಿ ಇಲ್ಲ. ಓಕೆನಾ. ಕನ್ಫರ್ಮೇಶನ್, ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ಸೊ ಖುಷಿಯಾಗಿರಿ. ಓಕೆನಾ. ಒಳ್ಳೇದಾಗ್ಲಿ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಆ್ಯಂಡ್ ಕಾಮೆಂಟ್ ಮಾಡಿ. ನಾನು ನಿಮ್ಮ ಎಲ್ಲ ಕಾಮೆಂಟ್ಸ್ ಓದ್ತೀನಿ. ಆ್ಯಂಡ್ ನಾನು ಪರ್ಸನಲ್ ರೀಡಿಂಗ್ ಮಾಡ್ತಿದ್ದೀನಿ. ಸೊ ಯಾರಿಗಾದ್ರೂ ರೀಡಿಂಗ್ ಬೇಕು ಅಂದರೆ ಪ್ಲೀಸ್ ವಾಟ್ಸಪ್ ಮಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣ ಮುಂದೆ ಜಗದ್ಗುರು.